ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಒಂದು ವಿಡಿಯೋ ಬಂದು ಅಡಿಷನ್ ಆಫ್ 2 ನಂಬರ್ಸ್ ಮಾಡ್ತಾ ಇದ್ದೀವಿ. ಬಟ್ ಇದು ಸ್ವಲ್ಪ ಲಿಟಲ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಬನ್ನಿ ಹೋಗೋಣ ವಿತೌಟ್ ವೇಸ್ಟಿಂಗ್ ಟೈಮ್. ಸೊ ಟರ್ಬೋ ಸಿನ ಓಪನ್ ಮಾಡ್ಕೊಳ್ಳಿ. ಐ ಥಿಂಕ್ ಓಕೆ, ಕ್ಲೋಸ್ ಮಾಡಿಲ್ಲ ಇಲ್ಲಿ. ಒಂದು ಸೆಕೆಂಡ್, ಇವಾಗ ಓಪನ್ ಆಯಿತು. ಓಕೆ, ಸೊ ಫೈಲ್ ಸೆಕ್ಷನಿಗೆ ಬನ್ನಿ. ಅಲ್ಲಿ ನ್ಯೂ ಅಂತ ಚೂಸ್ ಮಾಡಿ. ಇಲ್ಲಿ ವಿಂಡೋ ಬಂದು ಝೂಮ್ನ ದೊಡ್ಡದು ಮಾಡ್ಕೊಳ್ಳಿ. ಸೊ ಬಿಫೋರ್ ಗೆಟಿಂಗ್ ಇನ್ ಟು ದಿಸ್ ಪ್ರೋಗ್ರಾಮ್ ನಾನು ಒಂದು ಹೇಳಬೇಕು. ಅದೇನಪ್ಪ ಅಂದರೆ, ನೀವು ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡ್ತೀರಲ್ವ, ಈ ಥರ ಇಂಟ್ ಎ, ಬಿ ಅಂತ. ಸೊ ಇದು ಇಂಟರ್ನಲ್ಲಿ ಹೇಗೆ ಅಸೈನ್ ಆಗುತ್ತೆ ಅಂತಂದರೆ, ಹೇಗೆ ಒಂದು ಅಡ್ರೆಸ್ ಕ್ರಿಯೇಟ್ ಮಾಡ್ತಾನೆ. ಅಡ್ರೆಸ್ಸು 1001 ಅಂತ ಅದರ ಅಡ್ರೆಸ್. ಬಿಗೂ ಒಂದು ಅಡ್ರೆಸ್ ಕ್ರಿಯೇಟ್ ಮಾಡ್ತಾನೆ 1002 ಅಂತ. ಇದು ನೀವು ಎಷ್ಟು ವೇರಿಯೇಬಲ್ ಡಿಕ್ಲೇರ್ ಮಾಡ್ತೀರೋ ಅಷ್ಟು ವೇರಿಯೇಬಲ್ಗೆ ಒಂದು ಅಡ್ರೆಸ್ ಇರುತ್ತೆ. ಯಾವುದೋ ಅಡ್ರೆಸ್ಸು ರಿಪೀಟ್ ಆಗೋಲ್ಲ, ಗೊತ್ತಾಯ್ತಾ? ಎಲ್ಲ ಅಡ್ರೆಸ್ಸು ಯೂನೀಕ್ ಆಗಿರುತ್ತೆ. ಸೊ ನಾವು ಎ ಈಸ್ ಈಕ್ವಲ್ ಟು 10 ಅಂತ ಅಸೈನ್ ಮಾಡಿದಾಗ ಅದೇನಾಗುತ್ತೆ ಅಂದರೆ, ಏದು ಅಡ್ರೆಸ್ ಹುಡುಕ್ತಾನೆ. ಏದು ಅಡ್ರೆಸ್ ಏನು 1001. ಆ 1001ಗೆ 10 ಅನ್ನೋದನ್ನ ಅಸೈನ್ ಮಾಡ್ತಾನೆ. ಅಂದರೆ ಏದು ಇವಾಗ ಏಕಿದಾಕ್ಬಿಡ್ತಾನೆ. ಏಕಿದಾಕ್ಬಿಟ್ಟು 10 ಅನ್ನೋದನ್ನ ಅಸೈನ್ ಮಾಡ್ತಾನೆ. ಅಂದರೆ 1001ಗೆ 10 ಅನ್ನೋ ವ್ಯಾಲ್ಯೂ ಬಂದಿದೆ. ಇಟ್ಸ್ ನಥಿಂಗ್ ಬಟ್ ಎ ವ್ಯಾಲ್ಯೂ. ಹೇಗೆ ಅಸೈನ್ ಮಾಡಿರೋ ವ್ಯಾಲ್ಯೂ ಅವನು ಎ ಅಂತ ಅವನು ಜ್ಞಾಪಕ ಇಟ್ಕೊಳ್ಳಲ್ಲ. ಏದು ಅಡ್ರೆಸ್ ಜ್ಞಾಪಕ ಇಟ್ಕೊಳ್ತಾನೆ. ಸೊ ಆಬ್ವಿಯಸ್ಲಿ ಅವನು ಆ ಅಡ್ರೆಸ್ನ ರೆಫರ್ ಮಾಡಿದಾಗ ಗೊತ್ತಾಗೋಗುತ್ತೆ ಅವನಿಗೆ, ಇದು ಎ ವೇರಿಯೇಬಲ್ ಅಂತ. ಗೊತ್ತಾಯ್ತಾ? ಕಂಪೈಲರ್ ಯಾವತ್ತೂ ಅಡ್ರೆಸ್ ನೋಡ್ತಾನೆ. 1001 ಅಡ್ರೆಸ್ ನೋಡಿಬಿಟ್ಟು 1001 ಇದೆ, ಇದು ಯಾವ ವೇರಿಯೇಬಲ್ದು ಅಡ್ರೆಸ್ಸು, ಎ ವೇರಿಯೇಬಲ್ದು ಅಡ್ರೆಸ್ಸು ಅಂತ ಅವನು ಗೊತ್ತಾಗುತ್ತೆ. ಸೊ ಅದೇ ಥರ ಬಿ ವೇರಿಯೇಬಲ್ಗೆ 1002 ಅಂತಿರುತ್ತೆ. ಸೊ ನೀವು ಇಲ್ಲಿ ಬಿ ಈಸ್ ಈಕ್ವಲ್ ಟು 10 ಅಂತ ಹೇಳಿದಾಗ, ಅದು ಬಿ ಈಸ್ ಈಕ್ವಲ್ ಟು 20 ಏನೋ ಒಂದು ಇಷ್ಟ ಬಂದಿದೆ ವ್ಯಾಲ್ಯೂ ಕೊಡಿ. ಬಿ ಈಸ್ ಈಕ್ವಲ್ ಟು 20 ಅಂತ ಹೇಳಿದಾಗ ಬಿಗೆ ನಾವು 20 ಅನ್ನೋ ವ್ಯಾಲ್ಯೂಸ್ನ ಅಸೈನ್ ಮಾಡಿದ್ದೀವಿ. ಬಟ್ ಒಳಗಡೆ ಯಾವ ಥರ ಇರುತ್ತೆ, ಅದು ಡೈರೆಕ್ಟಾಗಿ ಹೋಗಿ 1002ಗೆ 20 ಅನ್ನೋ ವ್ಯಾಲ್ಯೂ ಅಸೈನ್ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ, 1002ನಲ್ಲಿ ಏನಿರುತ್ತೆ ಡೈರೆಕ್ಟ್ ಅಡ್ರೆಸ್ಗೆ ವ್ಯಾಲ್ಯೂ ಅಸೈನ್ ಆಗುತ್ತೆ ಅಷ್ಟೇ. ಇನ್ಸ್ಟೆಡ್ ಆಫ್ ಫ್ರಂಟ್ ಎಂಡಲ್ಲಿ ನಮಗೇನು ಕಾಣಿಸುತ್ತೆ, ವೇರಿಯೇಬಲ್ಗೆ ವ್ಯಾಲ್ಯೂ ಅಸೈನ್ ಆಗ್ತಾಯಿದೆ ಅಂತ ನಾವು ಅಂದ್ಕೊತೀವಿ ಫ್ರಂಟ್ ಎಂಡಲ್ಲಿ. ಬಟ್ ಆ ವೇರಿಯೇಬಲ್ದು ಅಡ್ರೆಸ್ಗೆ ವ್ಯಾಲ್ಯೂ ಅಸೈನ್ ಆಗಿರುತ್ತೆ ಬ್ಯಾಕ್ ಎಂಡಲ್ಲಿ. ಅದು ನಿಮಗೆ ಕಾಣಿಸಲ್ಲ, ಆಯಿತಾ? ಸೊ ಇಷ್ಟು ಬೇಸಿಕ್ಸು ತಿಳ್ಕೊಳ್ಳಿ. ಇವಾಗ ಲೈಬ್ರರೀಸ್ನ ಇನ್ಕ್ಲೂಡ್ ಮಾಡಿ. stdio.h include conio.h ಆಮೇಲೆ ವೈಟ್ ಮೇನ್ ಫಂಕ್ಷನ್, ಆಮೇಲೆ ಕ್ಲಿಯರ್ ಸ್ಕ್ರೀನು ಫಂಕ್ಷನ್ ಕ್ಲೋಸ್ ಮಾಡಿ. ಕ್ಲಿಯರ್ ಸ್ಕ್ರೀನು ಆಮೇಲೆ ನೆಕ್ಸ್ಟು ಇಲ್ಲಿ 2 ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊತೀನಿ, ಇಂಟು ಎ, ಬಿ ಅಂತ. ಸೊ ಇಲ್ಲೇನು ಮಾಡಿದ್ವಿ ನೆಕ್ಸ್ಟು, ಇವಾಗ ಓದ್ ಪ್ರೋಗ್ರಾಮ್ಸಲ್ಲೆಲ್ಲ ನಾವು ಏನು ಮಾಡ್ತಾಯಿದ್ವಿ, ಡಿಕ್ಲರೇಷನ್ ಟೈಮ್ ಅಂದರೆ ಈ ಬರಿತೀವಲ್ಲ ಇಲ್ಲಿ ಇಂಟ್ ಎ, ಬಿ ಅಂತ ನಾವು ಏನು ಮಾಡ್ಬಿಡ್ತಾಯಿದ್ವಿ, ಇಲ್ಲೇ ಅಸೈನ್ ಮಾಡ್ಬಿಡ್ತಾಯಿದ್ವಿ ವ್ಯಾಲ್ಯೂನ. ಎ ಈಸ್ ಈಕ್ವಲ್ ಟು 10, ಬಿ ಈಸ್ ಈಕ್ವಲ್ ಟು 20 ಅಂತ. ಅದು ಫಿಕ್ಸ್ ಆಗ್ಬೋದು. ನೀವು ಎಷ್ಟೇ ಸರಿ 1000 ಸಲ ಪ್ರೋಗ್ರಾಮ್ ರನ್ ಮಾಡಿದ್ರು ಎ ಈಸ್ ಈಕ್ವಲ್ ಟು 10 ಇರುತ್ತೆ, ಬಿ ಈಸ್ ಈಕ್ವಲ್ ಟು 20 ಇರುತ್ತೆ. ಅದು ಯಾವತ್ತಿಗೂ ಚೇಂಜ್ ಆಗೋಲ್ಲ. ಸೊ ಚೇಂಜ್ ಮಾಡಿಸ್ಬೇಕು ಅಂತಂದರೆ ಪ್ರತಿ ಸಲ ಪ್ರೋಗ್ರಾಮ್ ರನ್ ಆದಾಗಲೂ ಅದು ನಮ್ಮ ಇಷ್ಟಕ್ಕೆ ಬಿಡಬೇಕು. ನಮ್ಮ ಇಷ್ಟವಾದಂತಹ ವ್ಯಾಲ್ಯೂನ ನಾವು ಎಂಟ್ರ್ ಮಾಡಬೇಕು. ಸೊ ಆ ಥರ ಹೇಗೆ ಮಾಡೋದು ಅನ್ನೋದನ್ನ ಈ ಪ್ರೋಗ್ರಾಮಲ್ಲಿ ತೋರಿಸ್ಕೊಡ್ತೀನಿ. ಸೊ ಪ್ರಿಂಟರ್ ಸುಮ್ಮನೆ ಒಂದು ಟೆಕ್ಸ್ಟ್ ಹಾಕೊಳ್ಳಿ ಇಲ್ಲಿ, ಎಂಟರ್ ದ ವ್ಯಾಲ್ಯೂಸ್ ಎ, ಬಿ ಅಂತ ಹಾಕಿ. ಓಕೆ, ಆಮೇಲೆ ಸ್ಕ್ಯಾನ್ ಎಫ್ ಬನ್ನಿ. ಸೊ ಪ್ರಿಂಟ್ ಎಫ್ ಅಂತಂದರೆ ಅದು ಹೊರಗಡೆ ಪ್ರಿಂಟ್ ಮಾಡುತ್ತೆ. ಓಕೆ, ಇಟ್ ಈಸ್ ಸಮ್ ಟೆಕ್ಸ್ಟ್ ಈಸ್ ಕಮಿಂಗ್ ಔಟ್
ಔಟ್ ಆ್ಯಂಡ್ ಪ್ರಿಂಟಿಂಗ್ ಟು ದ ಬ್ಲ್ಯಾಕ್ ಸ್ಕ್ರೀನ್. ಸ್ಕ್ಯಾನಫ್ ಅಂತಂದರೆ ಒಳಗಡೆ ತೊಗೊತಾನೆ, ಪ್ರಿಂಟಫ್ ಅಂದರೆ ಹೊರಗಡೆ ಹಾಕ್ತಾನೆ, ಸ್ಕ್ಯಾನಫ್ ಅಂದರೆ ಒಳಗಡೆ ತೊಗೊತಾನೆ. ಸೊ ಸ್ಕ್ಯಾನಫ್ ಯೂಸ್ ಮಾಡ್ತೀವಿ. ಸೊ ಏನನ್ನು ಒಳಗಡೆ ತೊಗೊತಾನೆ, ನಮ್ಮ ವ್ಯಾಲ್ಯೂಸ್ನ ಒಳಗಡೆ ತೊಗೋಬೇಕು ಅಲ್ವಾ. ಇವಾಗ ನಾವು ಎ ಈಸ್ ಈಕ್ವಲ್ ಟು ಸಮಥಿಂಗ್ ಅಂತ ಕೊಡ್ತೀವಿ, ಬಿ ಈಸ್ ಈಕ್ವಲ್ ಟು ಸಮಥಿಂಗ್ ಅಂತ ಕೊಡ್ತೀವಿ, ಅದನ್ನು ಅವನು ಒಳಗಡೆ ತೊಗೋಬೇಕು. ಒಳಗಡೆ ತೊಗೊಳೋದಕ್ಕೆ ಏನು ಅಂತಂದರೆ, ಸಿನ್ಸ್ ಬಿನೂ ಇಂಟೀಜರು ಏನು ಇಂಟೀಜರು, ನಾವು %d ಯೂಸ್ ಮಾಡಬೇಕು. ಇಂಟೀಜರ್ ಅಂತಂದಾಗ 2 ಇರೋದ್ರಿಂದ 2% d ಯೂಸ್ ಮಾಡಿ. %d $d 1% d ಎಗೆ, ಇನ್ನೊಂದು %d ಬಂದು ಬಿಗೆ. ಆಮೇಲೆ ಇಲ್ಲಿ ನಾನು ಇವಾಗ ಜಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳಿದೆ ಅಡ್ರೆಸ್ ವೇರಿಯೇಬಲ್ಲು ಅಡ್ರೆಸ್ಸು ಅಂತ. ಸೊ ಇಲ್ಲೇನು ಮಾಡಬೇಕು ಅಂತಂದರೆ, ಸ್ಕ್ಯಾನಫ್ ಅಂತಂದ್ರೇನು, ಒಳಗಡೆ ತೊಗೊಳ್ಳೋದು. ಸೊ ಒಳಗಡೆ ತೊಗೊಳ್ಳೋದು ಅಂತಂದ್ರೇನು, ನೀವು ಇನ್ಪುಟ್ನ ಕೊಟ್ಟರೆ ಅದು ಒಳಗಡೆ ತೊಗೊಳುತ್ತೆ, ರಿಸೀವ್ ಮಾಡಿಕೊಳ್ಳುತ್ತೆ. ಸೊ ಅವಾಗ ಏನು ಮಾಡ್ತೀರಾ, ನೀವು ಡೈರೆಕ್ಟಾಗಿ ಅಡ್ರೆಸ್ಸಿಗೆ ಕೊಡ್ತೀರ, ನಾಟ್ ಫಾರ್ ವೇರಿಯೇಬಲ್. ಆ ವೇರಿಯೇಬಲ್ದು ಅಡ್ರೆಸ್ಸು ಕೊಡ್ತೀರ ಅಡ್ರೆಸ್ಗೆ. ಸೊ ಅಡ್ರೆಸ್ಸು ಕೊಡಬೇಕಾದ್ರೆ ನಾವು ಆ್ಯಂಪರ್ಸೆಂಟ್ ಫಾಲೋಡ್ ಬೈ ವೇರಿಯೇಬಲ್ ನೇಮ್, ಆ್ಯಂಪರ್ಸೆಂಟ್ ಫಾಲೋಡ್ ಬೈ ವೇರಿಯೇಬಲ್ ನೇಮ್. ಸೊ ಇದು ಏನು ಮಾಡುತ್ತೆ, ಡೈರೆಕ್ಟಾಗಿ ನೀವು ಏನು ವ್ಯಾಲ್ಯೂ ಕೊಡ್ತೀರಾ, 10 ಅಂತ ಕೊಟ್ಟರೆ ಅದು ಏದು ಅಡ್ರೆಸ್ಗೆ ಹೋಗಿ ಕೂತ್ಕೊಳ್ಳುತ್ತೆ, ಬಿಗೆ 20 ಅಂತ ಕೊಟ್ಟರೆ ಬಿ ಅಡ್ರೆಸ್ಗೆ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಇಷ್ಟೇ. ಸೊ ಇದು ಬಂದು ಪ್ರಿಂಟಫು. ನೆಕ್ಸ್ಟು ಏನು ಮಾಡ್ತೀರಾ, ಇಲ್ಲಿ ಬಂದುಬಿಟ್ಟು %d a+b ಅಂತ ಹೊಡಿತೀರ ಅಷ್ಟೇ. ಗೊತ್ತಾಯ್ತಾ? ಸೊ ಇದು ವ್ಯಾಲ್ಯೂಸ್ ಕೊಡಬೇಕಾದ್ರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ವ್ಯಾಲ್ಯೂಸ್ ಕೊಡಬೇಕಾದ್ರೆ ಮಾತ್ರ ನಾವು ಇದು ಆ್ಯಂಪರ್ಸೆಂಟ್ ಯೂಸ್ ಮಾಡ್ತೀವಿ, %b ಅಂತ. ಪ್ರಿಂಟ್ ಮಾಡ್ಬೇಕಾದ್ರೆ ನಾವು %a %b ಅಂತ ಎಲ್ಲೂ ನಾವು ಯೂಸ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ. ಪ್ರಿಂಟ್ ಮಾಡ್ಬೇಕಾದ್ರೆ %d ಯೂಸ್ ಮಾಡ್ತೀವಿ, ಬಟ್ a+b ಅನ್ನೋದನ್ನ ನಾವು ಯೂಸ್ ಮಾಡಲ್ಲ. ಸಾರಿ, %b ಅನ್ನೋದನ್ನ ಯೂಸ್ ಮಾಡಲ್ಲ, ಜಸ್ಟ್ a+b ಅಂತ ಹಾಕ್ತೀವಿ. ಸೊ ಇವಾಗ ಏನಾಗುತ್ತೆ ಅಂತಂದರೆ, get ch ಅಂತ ಬರೋದ್ಬಿಡಿ. ಸೊ ಫಸ್ಟು ಕಂಪೈಲ್ ಮಾಡಿ, ಏನಾದ್ರು ಎರರ್ಸ್ ಇದೆಯಾ ನೋಡಿ, ಏನೂ ಎರರ್ಸ್ ಇಲ್ಲ. ಸೊ ಒಂದ್ಸಲಿ ಪ್ರೋಗ್ರಾಮ್ನ ನೋಡ್ಕೊಬಿಡಿ, ವಾಯ್ಡ್ ಮೇನಿಂದ ಸ್ಟಾರ್ಟ್ ಆಗುತ್ತೆ. ಹಳೆ ಪ್ರೋಗ್ರಾಮ್ದು ಏನಾದ್ರು ಔಟ್ಪುಟ್ ಇದ್ದರೆ ಕ್ಲಿಯರ್ ಮಾಡ್ತಾನೆ ಸ್ಕ್ರೀನ್ನ. ಆಮೇಲೆ ಇಂಟು a, b ಅಂತಿದೆ, ಅದು ರೀಡ್ ಆಗುತ್ತೆ. printf ಎಂಟರ್ ದ ವ್ಯಾಲ್ಯೂಸ್ ಆಫ್ a, b. ಸ್ಕ್ಯಾನಫ್ ಅಂತಂದರೆ ನಮಗೆ ವ್ಯಾಲ್ಯೂನ ಎಂಟ್ರ್ ಮಾಡೋಕ್ಕೆ ಆಪ್ಷನ್ ಕೊಡ್ತಾನೆ, ವೆಯ್ಟ್ ಮಾಡ್ತಾನೆ. ನಾವು ವ್ಯಾಲ್ಯೂ ಎಂಟ್ರಿ ಮಾಡಲಿ ಅಂತ ವೆಯ್ಟ್ ಮಾಡ್ತಾನೆ ಸ್ವಲ್ಪ ಹೊತ್ತು ಸ್ಕ್ರೀನಲ್ಲಿ, ಬ್ಲ್ಯಾಕ್ ಸ್ಕ್ರೀನಲ್ಲಿ. ಅದಾದಮೇಲೆ ಎರಡನ್ನೂ ಆ್ಯಡ್ ಮಾಡಿ %d. ಇವಾಗ a+b ಅಂದರೆ, ಸಪೋಸ್ ಎಗೆ ನೀವು 10, ಬಿಗೆ 20 ಕೊಟ್ಟಿದ್ರೆ, a+b ಅಂದರೆ ಎಷ್ಟಾಯಿತು, 30 ಆಯಿತು. ಸೊ 30 ಈಸ್ ಎ ಇಂಟೀಜರ್. ಸೊ ಆ 30 ಇಂಟೀಜರ್ ಆಗಿರೋದ್ರಿಂದ ನಾವು %dನ ಯೂಸ್ ಮಾಡಬೇಕಾಗುತ್ತೆ ಪ್ರಿಂಟ್ ಮಾಡೋಕ್ಕೆ. ಸೊ ಇವಾಗ ರನ್ ಮಾಡಿ. ಒಂದು ಸೆಕೆಂಡ್, ಏನೋ ಸ್ಟ್ರಕ್ ಆಯಿತು. ಏನಾಯಿತು ಇದಕ್ಕೆ? ಓಕೆ, ನೋಡಿ, ಎಂಟರ್ ದ ವ್ಯಾಲ್ಯೂಸ್ ಫಾರ್ a ಆ್ಯಂಡ್ b ಅಂತ ಇರುತ್ತೆ. ನೀವು ಜಸ್ಟು ಒಂದು ಎಂಟ್ರ್ ಹೊಡೆದ್ಬಿಟ್ಟು ಇಲ್ಲಿ 10 ಅಂತ ಕೊಡಿ, ಇಲ್ಲಿ 20 ಅಂತ ಕೊಡಿ, 30 ಅಂತ ವ್ಯಾಲ್ಯೂ ಬಂತು. ಸೊ ಇಷ್ಟೇ. ನೆಕ್ಸ್ಟ್ ನೀವು ಯಾವ್ದಾದ್ರು ಕೀ ಪ್ರೆಸ್ ಮಾಡಿದ್ರೆ ಬ್ಲೂ ಸ್ಕ್ರೀನ್ ಬರ್ತಾನೆ. ನೆಕ್ಸ್ಟ್ ಟೈಮ್ ನೀವು ಎಂಟ್ರ್ ಮಾಡಿದಾಗ ನೋಡಿ 10, 20 ಅಂತ ಕೊಟ್ಟಿದ್ದೆ. ಈ ಸಲ ನಾನು ಬೇರೆ ಕೊಡ್ತೀನಿ, ಬಿಕಾಸ್ ಅವ್ನು ಪ್ರತಿ ಸಲ ಕೇಳ್ತಾನೆ ನೀವು ಯಾವ ವ್ಯಾಲ್ಯೂ ಕೊಡಬೇಕು, ಆ ವ್ಯಾಲ್ಯೂನ ನಿಮ್ಗೆ ಇಷ್ಟ ಬಂದಿದ್ದ ವ್ಯಾಲ್ಯೂನ ಕೊಡ್ಬೋದು ಅಂತ ಪ್ರತಿ ಸಲ ಕೇಳ್ತಾನೆ. ಸೊ ಎಂಟ್ರ್ ಕೊಟ್ಕೊಳ್ಳಿ. ಸೊ ಇಲ್ಲಿ ಇವಾಗ 50 ಅಂತ ಕೊಡ್ತೀನಿ, ಆಮೇಲೆ 70 ಅಂತ ಕೊಡ್ತೀನಿ, 120 ಅಂತ ಬಂತು ಅಷ್ಟೇ. ಸೊ ದಿಸ್ ಈಸ್ ವೆರಿ ಸಿಂಪಲ್. ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಆದಷ್ಟು. ಐ ಹೋಪ್ ಇವತ್ತಿನ ಸೆಷನ್ ಮುಗೀತು. ಸೊ ಇಲ್ಲಿಗೆ ಸಾಕು ಅಂದ್ಕೊತೀನಿ. ವಿಲ್ ಮೀಟ್. ಥ್ಯಾಂಕ್ ಯು ಸೋ ಮಚ್.
ಮಚ್ ಬಾಯ್.